ಓಕೆ, ನಾವಿವಾಗ ಬೆಳಗ್ಗೆ ಎಲ್ಲ ಹೊರಟಿದ್ದೀವಿ ಅಂದರೆ ಶೃಂಗೇರಿಗೆ. ತುಂಬ ದಿನದಿಂದ ಶೃಂಗೇರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತೇ ಹೋಗ್ಬರೋಣ ಅಂತ ಹೊರಟಿದ್ದೀವಿ. ರಜ್ಜು ಬಾಗ್ಲಾಗ್ತಾ ಇದ್ದಾನೆ. ಅವ್ರು ಆಲ್ರೆಡಿ ಹೋಗಿ ಕಾರಲ್ಲಿ ಕೂತಿದ್ದಾರೆ. ಎಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡ್ರು ಲೇಟ್ ಆಗುತ್ತೆ. ಹೋಗೋಣ ಬೇಗ, ಲೇಟ್ ಆಯ್ತು, ಬೇಗ ಹೊರಡೋಣ. ಮೈಕ್ ಮರ್ತು ಬಿಟ್ಟಿದ್ವಿ, ಯಾವಾಗಲೇ ಹೊರಟ್ವಿ, ಮೈಕ್ ಮರ್ತೋಗ್ಬಿಟ್ಟಿದ್ವಿ. ಈಗ ಹೋಗಿ ಮತ್ತೆ ತೊಗೊಂಬಂದಿದ್ದು, ಒಳಗೆ ಹೋಗ್ಬಿಟ್ಟು ಬಾಗಿಲು ತೆಗ್ದು. ಗೋಯಿಂಗ್ ಟು ಶೃಂಗೇರಿ. ಎಷ್ಟು ದಿನದಿಂದ ಹೋಗ್ಬೇಕು ಅನ್ಕೊಂತ ಇದ್ವಿ. ಸೊ ಇವತ್ತು ಹೊರಟಿದೀವಿ. ಇವತ್ತು ಗುರುವಾರದ ದಿನಾನೇ ಹೊರಟಿದೀವಿ. ಸೊ ಖುಷಿ ಇದೆ ಗುರುವಾರದ ದಿನ ಹೊರಟಿರೋದು. ಹೌದು. ಓಕೆ, ಇನ್ನು ಹೊರಡ್ತಾ ಸಿಗ್ತೀವಿ ನಾವು. ಅವರೆಲ್ಲ ಆಯ್ತಾ? ಬಂದು ಕುತ್ಕೊಂಬಿಡಿ ನೀವು. ಅಮ್ಮ ಎಲ್ಲಾದ್ರೂ ಬುಕ್ ಹಿಡ್ಕೊಂಡು ಬರ್ತಾರಲ್ಲ, ಅದೇನೋ ಅವ್ರಿಗೆ ಬರೆಯಕ್ಕಿರುತ್ತಂತೆ ತುಂಬಾ, ಅದಕ್ಕೆ ಬರ್ಕೊಂಡೇ ಬರ್ತಾರೆ. ಓಕೆ, ಇನ್ನು ಹೊರಡ್ತಾ ಸಿಗ್ತೀವಿ ನಾವು. ಬಾಮ್. ಇವಾಗ ಜಸ್ಟ್ ಬಂದ್ವಿ, ರೀಚ್ ಆದ್ವಿ. ಹೌದು. ಇವತ್ತೇನು ಅಷ್ಟು ರಶ್ ಇಲ್ಲ ಅಲ್ಲ? ಹೋದ್ ಸತಿ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಿಸಿಲು ರಶ್. ಈ ಸತಿ ಬಂದಾಗ ಮಳೆ. ಸ್ಕೂಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ಇರ್ತಾರೆ. ತುಂಬಾ ಜನ. ನಾವು ಇಲ್ಲಿ ಕರ್ಕೊಂಡ್ ಬರ್ತಿದ್ರು ಅವಾಗ, ಬೇಸಿಗೆ ರಜೆ ಟೈಮಲ್ಲಿ. ನಮ್ಗೆ ಸ್ಕೂಲ್ ಟ್ರಿಪ್ ಅಂತ ಕರ್ಕೊಂಡ್ ಬರೋರು ಇಲ್ಲಿ ಶೃಂಗೇರಿಗೆ. ಅವಾಗ್ಲೇ ನಾನು ಸ್ಕೂಲ್ ಟ್ರಿಪ್ ಅಲ್ಲಿ ಬಂದಾಗ್ಲೇ ಶೃಂಗೇರಿ ಎಲ್ಲ ನೋಡಿದ್ದು. ಹೊರನಾಡು, ಶೃಂಗೇರಿ. ಹೊರನಾಡಿಗೆ ಹೋಗೇ ಇಲ್ಲಲ್ಲ ನಾವು ಒಟ್ಟಿಗೆ. ಹೋಗ್ಬೇಕು ಅನ್ಸ್ತಿ. ಓಕೆ, ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಏನದು ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ನೋಡಿ. ಊಟ ಮಾಡ್ಕೊಂಡು ಮತ್ತೆ ಮಾತಾಡು. ಓಕೆನಾ? ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ, ನೀರು ಆರಿಸ್ತಾರೆ ಯಾರಾದ್ರೂ. ಇಲ್ಲೆಲ್ಲ ನೀರು ನಿಂತಿದೆ, ಬೇಗ ಇಲ್ಲಿಂದ ಹೋಗ್ಬಿಡೋಣ ಆ ಕಡೆ. ಓಕೆ, ಅಲ್ಲೋಗಿ ಸಿಗೋಣ. ನೋಡಿ, ಇಲ್ಲಿ ಬಂದು ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರಲ್ವಾ? ನಮಗೆ ಇಲ್ಲೇ ಮಾಡಿಸಿದ್ದಮ್ಮ. ಎಲ್ಲಿ ಮಾಡಿಸಿದ್ದು? ನಮ್ಮ ಅಥರ್ವನ್ಗೆ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ದು. ಹೌದಾ? ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಫಸ್ಟಿಗೆ ಅಕ್ಷರಾಭ್ಯಾಸ ಮಾಡಿಸಿ ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರೆ. ಹೌದು, ನಾವು ಇಲ್ಲೇ ಕರ್ಕೊಂಬರೋದು. ನಮ್ಮ ಅಥರ್ವನ್ಗೂ ಇಲ್ಲೇ ಮಾಡಿಸಿದ್ದು, ನಮ್ಮ ಮಗನು ಇಲ್ಲೇ ಕರ್ಕೊಂಬರೋದು. ನಮಗೆ ಮಾಡಿಸ್ಲಿಲ್ಲ ಯಾರು, ಬಟ್ ಯಾರಿಗೂ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ನಮಗೆ ಹೇಳ್ಕೊಂಡ್ರೆ ಅದೇ ಥರ ಮಾಡಬೇಕು. ಫಸ್ಟಿಗೆ ಇಲ್ಲಿ ಕರ್ಕೊಂಬಂದು ಮಾಡಿಸಿ. ಹೌದು, ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಅಪ್ಪಂದು ಊರು ಕೂಡ ಶೃಂಗೇರಿ. ಶೃಂಗೇರಿ ಅಲ್ಲ ಅವ್ರದ್ದು? ಅಪ್ಪಂದೂರು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಚಪ್ಪಲಿ ಪಾದರಕ್ಷೆ ಬಿಡುವ ಸ್ಥಳ. ಓಕೆ, ಬನ್ನಿ ಸ್ಲಿಪ್ಪರ್ ಬಿಟ್ಟು. ಈಗ ಸ್ಲಿಪ್ಪರ್ ಬಿಡೋಣ. ತಗೊಳ್ಬೇಕಲ್ವಾ ಸ್ಲಿಪ್? ಈಗ ಪೂಜಾ ಹೂವು ಕೊಡಿಸ್ತೇವೆ, ಹೂವು ಮುಟ್ಕೊಂಡಿದ್ದಾಳೆ. ನೋಡಿ, ಶೃಂಗೇರಿ ದೇವಾಲಯ, ಶೃಂಗೇರಿ ದೇವಸ್ಥಾನ. ಇದೇನು ಕನ್ನಡದಲ್ಲೇ ಹಾಕಿಲ್ಲ? ಇಲ್ಲ, ಹಾಕಿದಾರಲ್ಲ. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ ಶೃಂಗೇರಿ. ಇದು ಶೃಂಗೇರಿಯ ಎಂಟ್ರಿ. ನೀನ್ ಸರಿ ಇದೆ. ಎಂಟ್ರಿ ಹಿಂಗೆ. ನೋಡೋಣ ಟೆಂಪಲ್ ಒಳಗಡೆ. ಅಲ್ಲಿ ಇದು ಏನದು ಅದು ಅಲ್ಲೇ ಅಲ್ಲ ಅಕ್ಷರಾಭ್ಯಾಸ ಮಾಡಿಸೋದು. ಇದ್ರೊಳಗಡೆನಾ? ಮತ್ತೆ ಅದೇನ ಅಲ್ಲೂ ಅದು ನಾವು ಹೋಸತಿ ಹೋಗ್ಲಿಲ್ಲ, ಅಲ್ಲಿ ಅದು ಕ್ಲೋಸ್ ಆಗ್ಬಿಟ್ಟಿತ್ತು. ಕ್ಲೋಸ್ ಆಗಿತ್ತು ನಾವು ಹೋಸತಿ ಹೋಗೋಷ್ಟರಲ್ಲಿ. ಓಕೆ, ಇನ್ನ ಇವಾಗ ಬಂದಿದೀವಿ ಇಲ್ಲಿ. ಈ ಕಡೆ ಅಲ್ವಾ ಎಂಟ್ರಿ? ಫಸ್ಟ್ ಅಲ್ಲಿಗೆ ಹೋಗಿ ಹೋಗೋಣ ಅಲ್ವಾ? ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ, ಅಲ್ಲಿ ಔಟ್ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಅಲ್ಲಿ ಮೀನು ಪುರಿ ಹಾಕಕ್ ಬಿಡಲ್ಲ ಅನ್ಸುತ್ತಲ್ಲ ಈಗ? ಇವಾಗ ಮಳೆ ಅಲ್ಲ, ಸೊ ತುಂಬಾ ನೀರ್ ಆಗ್ಬಿಟ್ಟಿರುತ್ತೆ ಬಿಡೋದಿಲ್ಲ. ಓಕೆ, ಇನ್ನ ಅಲ್ಲಿ ಒಳಗಡೆ ಹೋದ್ಮೇಲೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಬರ್ತೀವಿ, ಮತ್ತೆ ಸಿಗ್ತೀವಿ ನಿಮಗೆ. ನಿಮಗೆ ಅವಾಗಲೇ ತೋರಿಸಿದ್ವಲ್ಲ, ಅದು ಅಲ್ಲೆಲ್ಲ ಅಕ್ಷರಾಭ್ಯಾಸ ಮೊದಲು. ಇವಾಗ ಇಲ್ಲಂತೆ ಮಾಡೋದು. ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಸೊ ಇಲ್ಲಿ ಮಕ್ಳುಗಳಿಗೆ ಅಕ್ಷರಾಭ್ಯಾಸ ಮಾಡಿಸೋದು ಇಲ್ಲಿ. ಮತ್ತು ಅದು ನವಗ್ರಹ ಮಂದಿರ, ಅಲ್ಲಿ ವಜ್ರೋತ್ಸವ ಭಾರತಿ ನವಗ್ರಹ ಮಂದಿರ. ಅಲ್ಲಿ ವಿದ್ಯಾಶಂಕರ ದೇವಾಲಯ ಅಂತೆ ಅಲ್ಲಿ. ಇದು ಪುರಾತನ ಕಾಲದಲ್ಲಿ ಕೆತ್ತಿರೋ ಅಂಥ ಶಿಲೆ, ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಅಪ್ಪ. ಇದು ಹಂಪಿಲಿ ಈ ಥರ ನೋಡೋದಕ್ಕೆ ಹಂಪಿಲಿ ಸಿಗುತ್ತೆ ನಮಗೆ, ಇನ್ನೆಲ್ಲೂ ಸಿಗೋದಿಲ್ಲ. ಇಲ್ಲಿ ಸಿಗುತ್ತೆ ನೋಡಿ ನೋಡೋದಕ್ಕೆ. ಎಷ್ಟು ಚೆನ್ನಾಗಿದೆ.
ಒಂದೊಂದು ಕೆತ್ತನೇನು ಹೆಂಗೆ ಕೆತ್ತಿರ್ಬೇಡ ಅವರು. ಹಾಂ, ಹ್ಮ್ ಬಾ ಬಾ ಬಾ, ಕೆತ್ತಿರೋರಿಗೆ ಇವಾಗಿನವ್ರಿಗೆ ಆಗೋದಿಲ್ಲ. ಆಗಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಓಕೆ, ಇನ್ನು ಒಳಗಡೆ ಹೋಗೋಣ ಬಾ. ಇಲ್ಲಿ ಒಳಗಡೆ ಹೋಗಿ ಬಂದ್ವಿ. 3 ದೇವ್ರಿದೆ. ಒಂದು ಮಹಾಗಣಪತಿ, ಇನ್ನೊಂದು ವಿದ್ಯಾಶಂಕರ, ಮತ್ತೆ ಇನ್ನೊಂದು ಯಾವುದು ಕಾಳಿ ಏನೋ ಇತ್ತು ಹಾಂ. ಸೊ ನಾನು ಯಾವತ್ತೂ ಹೋಗಿರ್ಲಿಲ್ಲ ಒಳಗಡೆ, ಇದೇ ಫಸ್ಟ್ ಹೋಗಿದ್ದೆ ನಾನು. ಇಲ್ಲ ಹೋಗಿಲ್ವಲ್ಲ ನಾವು, ಕ್ಲೋಸ್ ಆಗಿತ್ತು ಇದು. ನಾವು ಅಲ್ಲಿ ಹೋಗಿ ಬಂದ್ವಿ, ಅಷ್ಟು ಕ್ಲೋಸ್ ಆಗ್ಬಿಟ್ಟಿತ್ತು. ಓಕೆ, ಮತ್ತೆ ಅಲ್ಲಿ ಹೋಗ್ಬಿಡೋಣ, ಮತ್ತೆ ಕ್ಲೋಸ್ ಗೀಸ್ ಅಲ್ಲಿ ಹೋಗ್ಬಿಟ್ಟು ಟೈಮ್ ಆಯ್ತು, 1 ಗಂಟೆ ಆಯ್ತಲ್ಲ, ಅಲ್ಲಿ ಹೋಗೋಣ. ಇಲ್ಲಿ 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 ಎಲ್ಲಿ ಮೆಟ್ಲು? ಇವಾಗ ದರ್ಶನ ಆಯಿತು. ಚೆನ್ನಾಗಾಯ್ತು ದರ್ಶನ, ತುಂಬ ಚೆನ್ನಾಗಾಯ್ತು. ಅಷ್ಟು ಜನ ಇರಲಿಲ್ಲ, ಸಮಾಧಾನ ಆಯ್ತು. ಹೌದು, ಆರಾಮಾಗಾಯ್ತು. ತುಂಬ ಹೊತ್ತು ನಿಂತ್ಕೊಂಡು ಹೋಗೋದು ಬರೋದು ನುಗ್ಗಾಡ್ಕೊಂಡು ಯಾವಾಗಲೂ ತುಂಬ ಹೊತ್ತು ನಿಂತ್ಕೊಂಡು ದೇವ್ರನ್ನ ನೋಡಿ ನೀಟಾಗಿ ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಬಂದ್ವಿ. ಊಟಕ್ಕೆ ಹೋಗ್ತಾ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಏನು ಇಲ್ಲಿ ಇನ್ನೊಂದು ಏನಂದರೆ ಎಲ್ಲಿ ಅಂದರೆ ವೀಡಿಯೋ ಮಾಡೋಂಗಿಲ್ಲ ಜಾಸ್ತಿ. ಮತ್ತು ಅಡುಗೆ ಡೈನಿಂಗ್ ಹೋಗ್ತೀವಲ್ಲ, ಊಟಕ್ಕೆ ಹೋಗ್ತೀವಲ್ಲ, ಅಲ್ಲೂ ವೀಡಿಯೋ ಮಾಡೋಂಗಿಲ್ಲ. ಆದರೂ ಸ್ವಲ್ಪ ನೋಡೋಣ, ಏನಾದರೂ ಒಂದು ಮಾಡ್ತೀವಿ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮಗೆ, ಅದಕ್ಕೆ ಕದ್ದು ಮುಚ್ಚಿ ಮಾಡ್ತಾ ಇದ್ದೀವಿ ನಾವು. ಫೋನು ಯೂಸ್ ಮಾಡಬಾರ್ದಂತೆ ತಿಂತಾ. ಏನಾದರೂ ಎಮರ್ಜೆನ್ಸಿಗೆ ಯಾರು ಕಾಲ್ ಮಾಡಿದ್ರೆ ಏನು ಮಾಡೋದು, ಹೆಂಗೆ ಆನ್ಸರ್ ಮಾಡೋದು ಕಾಲ್ನ? ಓಕೆ, ಇರಲಿ ಪರವಾಗಿಲ್ಲ, ಊಟ ಮಾಡಿ ಮತ್ತೆ ಸಿಗ್ತೀವಿ ನಿಮಗೆ. A few moments later. ಊಟ ಕೊನೆಗೂ ಆಯಿತು. ಹೌದು, ಸ್ವಲ್ಪ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ. ಸ್ವಲ್ಪ ತೆಗ್ದಿದ್ದೀನಿ. ಹೆಂಗನ್ನಿಸ್ತು ಊಟ? ಸೂಪರ್ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನನಗೆ ಪಾಯಸ ಅಂತೂ ಸಖತ್ ಇಷ್ಟ. ಯಾವ ದೇವಸ್ಥಾನಕ್ಕೆ ಹೋದರೂ ಪಾಯಸ ಹಾಕ್ತಾರಲ್ಲ, ಅದು ತುಂಬ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ನನಗೆ. ಅದನ್ನು ನಾನು 2 ಸತಿ ಹಾಕಿಸ್ಕೊಂಡೆ. ಪೂಜಾ 1 ಸತಿ ಹಾಕಿಸ್ಕೊಂಡ್ಲು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಊಟ. ಸೊ ಶೃಂಗೇರಿಗೆ ಯಾರ್ಯಾರು ಬರ್ತೀರಾ ಎಲ್ಲರೂ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡೇ ಹೋಗಿ, ತುಂಬ ಚೆನ್ನಾಗಿರುತ್ತೆ ಊಟ. ಓಕೆ, ಇವಾಗ ಫುಲ್ಲು ಎಲ್ಲ ಆಯಿತು, ದರ್ಶನ ಎಲ್ಲ ಆಯಿತು, ಊಟ ಆಯಿತು, ಮತ್ತು ಒಂದಷ್ಟು ಫೋಟೋಸ್ ತಗೊಂಡ್ವಿ, ಮತ್ತು ವೀಡಿಯೋ ರೀಲ್ಸ್ ಮಾಡಿದ್ವಿ. ಸುಮ್ಮನೆ ಒಂದು ಮಾಂಟೇಜಸ್ ರೀಲ್ಸ್ ಮಾಡಿದ್ವಿ. ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡ್ಬೇಕು, ಇನ್ನೂ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ್ಮೇಲೆ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬಂದಿರುತ್ತೆ. ಒಂದು ಯಾವುದೋ ಒಂದು ಸಾಂಗಿಗೆ ಮಾಡಿದ್ದೀವಿ ಮಾಂಟೇಜಸ್ ಅಷ್ಟೇ. ಇನ್ನು ಹೊರಡೋದಿನ್ನ ಸದ್ಯಕ್ಕೆ ಪುಣ್ಯಕ್ಕೆ ನಾವು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಒಳಗಡೆ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಮಳೆ ನಿಂತೋಯ್ತು. ಇನ್ನೂ ಮಳೆ ಬಂದಿಲ್ಲ, ಮಳೆ ಬರೋ ಥರನೇ ಆಗಿದೆ. ಒಳ್ಳೇದಾಯ್ತು. ಅಂಬ್ರೆಲಾನು ಕಾರಲ್ಲಿ ಇತ್ತು, ನಾವು ತಗೊಂಡೇ ಇಲ್ಲ ಅಲ್ವಾ? ಫೋಟೋ ತಗೊಳಕೊಂದು ಈಸಿ ಆಯ್ತಲ್ಲ, ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡವಲ್ಲ, ಸೊ ಅದಕ್ಕೆಲ್ಲ ಆಯಿತು. ಓಕೆ, ನಾವು ಇನ್ನು ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀವಿ ನಿಮಗೆ. ಲೇಟ್ ಆಯಿತು, ಇಲ್ಲೇ ತುಂಬ ಹೊತ್ತಾಯಿತು. ಮತ್ತೆ ಇನ್ನು ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಈಗ ವಿಪರೀತ ಮಳೆ. ಇವರು ಸುಮ್ಮನಿರ್ಲಾರ್ದೆ ನನಗೆ ಅದು ಬೇಕು ಇದು ಬೇಕು ಅಂತ ಇಷ್ಟು ದೂರ ಕರ್ಕೊಂಬಂದು ನಮ್ಮನ್ನ ಮಳೇಲಿ ಸಿಗಾಕ್ಸಿ. ಇಲ್ಲಿ ನೋಡಿ ಮಳೆ. ಅದಕ್ಕೆ ಇಲ್ಲಿ ಅಂಗಡಿಯವ್ರ ಹತ್ರ ಒಂದು ಛತ್ರಿ ಇಸ್ಕೊಂಡು ಪ್ರಜ್ಜು ಪಾಪ ಕಾರ್ ತರಕ್ ಹೋಗಿದ್ದಾನೆ. ಅಷ್ಟು ದೂರ ಪಾರ್ಕಿಂಗ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದಾನೆ. ಅದಕ್ಕೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಮಳೆ ಬಂದು ಶೆಕೆ ಆಗ್ತಾ ಉಂಟಲ್ಲ, ಸಿಕ್ಕಾಪಟ್ಟೆ ಶೆಕೆ. ನಾವು ನಾಟಿ ತುಪ್ಪ ಸಿಗುತ್ತಂತ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ. ನಾವು ಗಿಣ್ ಹುಡುಕ್ತಾ ಇದೀವಿ, ಗಿಣ್ ಸಿಗ್ತಾ ಇಲ್ಲ. ಯಾರು ಕಮೆಂಟ್ ಮಾಡಿದ್ರಲ್ಲ ಗಿಣ್ ಪೌಡರ್ ಸಿಗುತ್ತೆ ಅಂತ, ಎಲ್ಲೂ ಸಿಗ್ಲಿಲ್ಲಪ್ಪ. ನಾವು ತುಂಬಾ ಹುಡುಕಾಡ್ಬಿಟ್ವಿ, ಗಿಣ್ ಪೌಡರ್ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಬರೀ ಕೈಯಲ್ಲಿ ಹೋಗೋದು ಹೆಂಗ ಅಂತ ಹೇಳಿ ಏನಂತ ಹೋಳಿಗೆ ಒಂದು ತಗೊಂಡಿದ್ವಿ. ಕೊಬ್ಬರಿ ಹೋಳಿಗೆ ಚೆನ್ನಾಗಿರುತ್ತೆ. ಇಲ್ಲಂಗದಲ್ಲಿ ತಗೊಂಡಿದ್ವಿ, ತುಪ್ಪ ಹಾಕಂತಿದ್ರೆ ಚೆನ್ನಾಗಿರುತ್ತೆ. ನಾನ್ ತಿನ್ನಲ್ಲ, ನೀವು ಇಟ್ಬಿಟ್ಟು ನನಗೆ ಇಷ್ಟ ಇಲ್ಲ, ಕಾಯಿ ಇದೆ ತಿನ್ನಲ್ಲ. ಓಕೆ, ಇನ್ನ ಪ್ರಜ್ಜು ಬಂದ್ಮೇಲೆ ಮತ್ತೆ ನಾವು ಹೊರಡ್ತೀವಿ. ಸಕಲ ಬರ್ತೈತೆ ಮಳೆ. ಈ ತರ ಬರ್ಬೇಕು ಬೆಂಗಳೂರಲ್ಲಿ. ಇಲ್ಲ ಅಂದ್ರೆ 1 ತಿಂಗಳು ಈ ತರ ಬಂದ್ಬಿಟ್ರೆ ಸಾಕು, ಎಲ್ಲಾರು ಖುಷಿ ಆಗ್ಬಿಡ್ತದೆ. ಓಕೆ, ಇವಾಗ ರೀಚ್ ಆದ್ವಿ ನೋಡಿ. ಸದ್ಯಕ್ಕೆ ಕರೆಂಟ್ ಇದೆ. ನೈಟ್ ಫುಲ್ಲು ಕರೆಂಟೇ ಇರ್ಲಿಲ್ಲ ಇಲ್ಲಿ. ಕುತ್ಕೊಳ್ಳಿ ಬನ್ನಿ. ನಿದ್ದೆ ಇಲ್ದಂಗೆ. ಅದಕ್ಕೆ ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಡ್ತೀನಿ. ನಿದ್ದೆ ಮಾಡ್ಬಿಟ್ಟು ನಿಜವಾಗ್ಲೂ ನಿದ್ದೆ ಮಾಡಿಲ್ಲ ನಾನು. 5 ಗಂಟೆ 5:30 ನಿದ್ದೆ ಮಾಡಿರೋದು. ಸ್ವಲ್ಪ ಹೊತ್ತು, ಅದು
ಆಮೇಲೆ ನೋಡಿದ್ರೆ ಮತ್ತೆ ಕರೆಂಟ್ ಬಂತು, ಬರೋದು ಹೋಗೋದು ಬರೋದು ಹೋಗೋದು. ಅದು ಬೇಜಾರಾಗಿ ಮತ್ತೆ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂದ್ಬಿಟ್ಟು ಎದ್ಬಿಟ್ಟೆ. ಈಗ ಸ್ವಲ್ಪ ಹೊತ್ತು ನೀಟಾಗಿ ನಿದ್ದೆ ಮಾಡ್ತೀನಿ. ಓಕೆ, ಮತ್ತೆ ಆಮೇಲೆ ಸಿಗ್ತೀವಿ ನಿಮಗೆ. ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ವಲ್ಲ, ಅವಾಗ ತಗೊಂಡಿದ್ದು ನೈಟ್ ಡ್ರೆಸ್ ಇದು ನೋಡಿ. ನಾನು ಯಾವಾಗಲೂ ಆ ನೈಟಿ ಟೈಪ್ ಹಾಕೊಳ್ತಿದ್ನಲ್ಲ, ಅದು ಈಗ ಹೊಟ್ಟೆ ದಪ್ಪ ಆಗ್ತಾ ಇರೋದ್ರಿಂದ ಅದು ಮೇಲ್ಮೇಲೆ ಬರುತ್ತೆ, ತುಂಬ ಶಾರ್ಟ್ ಆಗುತ್ತೆ. ಮೆಟ್ಲು ಮೇಲೆಲ್ಲ ಹತ್ತಿ ಇಳಿಯೋಕ್ಕೆ ಸರಿ ಆಗಲ್ಲ ಶಾರ್ಟ್ ಬಟ್ಟೆ ಹಾಕ್ಕೊಂಡು. ಅದಕ್ಕೆ ಇವಾಗ ಈ ಥರದ್ದು ತೊಗೊಂಡಿದ್ದೀನಿ. ಇದು ನಂದು ಆ್ಯಕ್ಚುಲಿ ಮೀಡಿಯಮ್ ಸೈಜ್ ನಂದು, ಬಟ್ ಲಾರ್ಜ್ ತೊಗೊಂಡಿದ್ದೀನಿ ಯಾಕಂದರೆ ಹೊಟ್ಟೆ ದಪ್ಪ ಆಗ್ತಾ ಇದೆಯಲ್ಲ ಅದಕ್ಕೆ. ಪ್ರೆಗ್ನೆಂಟ್ ಇರೋರು ಯಾರಾದರೂ ಒಳ್ಳೆ ನೈಟ್ ಡ್ರೆಸ್ ಬೇಕಂದರೆ ಈ ಥರದ್ದು ತೊಗೊಳ್ಳಿ. ಇದರಲ್ಲಿ ಬಟನ್ಸು ಇರುತ್ತೆ, ಒಳ್ಳೆಯದು. ಮಗು ಆದಮೇಲೂ ಫೀಡ್ ಮಾಡೋಕ್ಕೆಲ್ಲ. ನೈಟಿ ಥರದ್ದು ತೊಗೊಂಡ್ರೆ ಸುಮ್ಮನೆ ವೇಸ್ಟು, ಮನೆಗೆ ಹಾಕ್ಕೊಬೋದು ಅಷ್ಟೇ, ಅದರಲ್ಲೇನು ಯೂಸ್ ಇಲ್ಲ. ತಗೊಳ್ಳೋದಂದ್ರೆ ಈ ಥರ ತಗೊಳ್ಳಿ. The next day. ನೀ ತಿನ್ನಲೇಬೇಕು ಒಂದ್ಸಾರಿ ಈ ಪೊಮೊಗ್ರಾನೇಟ್ ಒಂದ್ಸಾರಿ. ಅದು ನಾನು ಸುಲ್ಕೊಟ್ಟಿದ್ದಕ್ಕೆ ತಿಂತಾ ಇರೋದಲ್ವಾ, ಇಲ್ಲಾಂದ್ರೆ ಒಂದು ವಾರ ಆದ್ರೂ ಕೊಳಿತಾ ಇತ್ತು ಅಲ್ವಾ. ಅಷ್ಟು ತಿನ್ನು, ಏನು ರಕ್ತ ನೀಟಾಗಿ ಬರುತ್ತೆ. ಹಿಮೋಗ್ಲೋಬಿನ್, ಇವಳಿಗೆ ಹಿಮೋಗ್ಲೋಬಿನ್ ಇಲ್ಲ ಅಂತ ಇವಳು ಕೊಡ್ತಾ ಇದೆಯಾ. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರದು ಟಿಫನ್ ಆಯ್ತಾ? ನಮ್ದು ಪರೋಟ ಇವತ್ತು ಟಿಫನ್. ಇವಳು ಚಪಾತಿ, ಗೋಧಿ ಚಪಾತಿ, ನಾನು ಪರೋಟ. ಪ್ರಜ್ಜು ಇವತ್ತು ಹೋಗ್ತಿದ್ದಾನೆ, ಚೆನ್ನೈಗೆ ಹೋಗ್ತಿದ್ದಾನೆ, ಅದಕ್ಕೆ ಲಾಸ್ಟ್ ಪರೋಟ ಮಾಡ್ದ ಇವತ್ತು. ಇನ್ನಿವತ್ತು ಹೋದ್ರೆ ಅವನು ಇನ್ನ ನವೆಂಬರಲ್ಲಿ ಬರ್ತಾನೆ ಅಷ್ಟೇ ಪಾಪು ನೋಡಕ್ಕೆ. ರಜಾ ಕೊಡಲ್ಲ ಅಂತ ಒಂದು ಈಗ ಕೊಟ್ಟಿದ್ದೆ ದೊಡ್ಡ ವಿಷಯ ಅವನಿಗೆ. ಅದು 10 ದಿನ. ಅದೇ ಪ್ರಾಬ್ಲಮ್ ಈಗ ಇದು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹೋಟೆಲ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಾಲಿಟಿ ಅಲ್ಲ ಇದು ಡಾಕ್ಟರ್ ಹಾಸ್ಪಿಟಲ್ ಅಲ್ಲಿ, ಅದೇ ನರ್ಸ್ಗಳಿಗೆಲ್ಲ ಸಿಗುತ್ತಪ್ಪ. ಇದೆಲ್ಲ ಆಗಿದೆ ಪ್ರಾಬ್ಲಮ್. ಏನು ಮಾಡೋಕ್ಕಾಗಲ್ಲ, ಹೋಗೋರು ಹೋಗ್ತಾ ಇರಬೇಕು, ಬರೋರು ಬರ್ತಾ ಇರಬೇಕು. ಇಲ್ಲ ಇದ್ರೆ ಏನು ಮಾಡೋಕ್ಕಾಗುತ್ತೆ, ದುಡಿಬೇಕಲ್ಲ. ನಡೆ ಮುಂದೆ ನಡೆ ಮುದ್ದೆ ನುಗ್ಗಿ ಮಡೆ ಮುಂದೆ ಅಜ್ಜ ಕುಗ್ಗದೇನು ಬಗ್ಗದೆ ನಡೆ 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 ನುಗ್ಗಿ ನಡೆ ಮುಂದೆ. ಓಕೆ, ಇನ್ನು ಅವನು ಪ್ರಜ್ವಲ್ ಬಂದಾಗ ಸಿಗ್ತೀವಿ. ಅವನಿನ್ನೂ ರೆಡಿ ಆಗ್ತಿದ್ದಾನೆ. ಓಕೆ, ಇವಾಗ ಹೊಡ್ತಿದ್ದಾನೆ ಪ್ರಜ್ವಲ್. ಹುಷಾರಾಗಿ ಹೋಗಿ ಹೇಳಿ ನೀವು, ಹುಷಾರಾಗಿ ಹೋಗಿ ಗೆದ್ದು ಬಾ ಮಗನೇ. ಹೋಗಿ ಆಯ್ತಾ, ನೋಡ್ಕೊ. ಟೈಮ್ ಇದ್ದಾಗೆಲ್ಲ ಫೋನ್ ಮಾಡ್ತಾರೆ. ಅಪ್ಪ ಅಮ್ಮನ್ ಮರಿಬೇಡ, ಅಕ್ಕ ಬಾವನ್ ಮರಿಬೇಡ, ಅಕ್ಕ ಬಾವನ್ ಫೋನ್ ಮಾಡ್ತಾರೆ. ಅವನು ನಮಗ್ ಮಾಡ್ತಾ ಇರ್ತಾನೆ, ನಿಮ್ಗೂ ಮಾಡ್ತಾ ಇರ್ತಾನೆ ಪಾಪ. ಬಿದ್ದಿತ್ತಲ್ಲಿ ಇನ್ನು ಮುಂದೆ ಬರ್ಬೇಕು. ಟೈಮ್ ಆಯ್ತು, ಸಾಕು. ಟೈಮ್ ಆಯ್ತು, ಹೊಡೋಣ ಇನ್ನ. ಪ್ರಜ್ಜು ಓಡ್ಪ ಹುಷಾರಾಗಿ. ಓಕೆನಾ? ಸರಿ, ಹುಷಾರಾಗಿ ಓಡ್ ಬಾರು. ಆಶೀರ್ವಾದ ತಗೊಳ. ಬರ್ತಾಳಲ್ಲ. ಓಕೆ, ಅವನ್ನ ಬಿಟ್ಬಿಟ್ಟು ವಾಪಸ್ ಬರ್ತೀವಿ ನಾವು. ಈಗ ಪ್ರಜ್ಜು ಹೊರಟ ಮಂಗಳೂರಿಂದ ಟ್ರೈನಲ್ಲಿ ಹೋಗ್ತಾನೆ ಚೆನ್ನೈಗೆ. ಮಂಗಳೂರು ಎಷ್ಟೊತ್ತು ಬೇಕು? ಒಂದು 5 hours ಬೇಕು. ಪ್ರಜ್ಜು ಇವತ್ತು ಲಾಸ್ಟ್ ವಿಡಿಯೋ ಪ್ರಜ್ಜುದು. ಮೊನ್ನೆ ಬಂದಂಗ್ ಫೀಲ್ ಅಲ್ಲ ಪ್ರಜ್ಜು? ಇನ್ನ 6 ತಿಂಗಳು ಬರಲ್ಲ. 6 ತಿಂಗಳಲ್ಲ ಕಣ, ಇನ್ ಮಗು ಆಗೋಗ್ ಬರ್ತೀಯ? 6 ಅಲ್ಲ ಪ್ರಜ್ಜು, ಇಲ್ಲಿಗೆ ಒಟ್ಟಿಗೆ ಬರೋಣ. ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಾ. ಇಲ್ಲಿ ಬರ್ಬೇಡ. ಮತ್ತೆ ಪ್ರಜ್ಜು ಹುಷಾರಾಗಿ ಹೋಗ್ಬಿಟ್ಟು ಬರೋ. ಬೇಜಾರು ಕಣ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಕಣ ಹೋಗ್ತಿರೋದು. ನಾವಿಬ್ರೇ ಇಲ್ಲ. ಏನ್ ಮಾಡಿದ್ರು ಪ್ರಜ್ಜು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಇದೀವಿ. ಪಟ್ಟ ಅಂತ ಮಾಡ್ಕೊಟ್ಬಿಡ್ತಿದ್ದ ಅವನು. ಈಗ ಅವನು ಚೆನ್ನಾಗಿ ಹೋಗ್ತಿದ್ದಾನೆ. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಮ್ಗೆ? ಈಗೆಲ್ಲ ಬೇಜಾರಾಗೋದು, ಮನೆಗೆ ಹೋಗ್ತೀವಲ್ಲ ಅವಾಗ ಸಿಕ್ಕಾಪಟ್ಟೆ ಬೇಜಾರಾಗೋದು. ಹುಷಾರಾಗಿ ಓಟ್ ಬಾರ. ಬಸ್ ಬರ್ಬೋದು. ಅಲ್ಲ ಪ್ರಜ್ಜು, ಈ ತರ ಹೇಳ್ದೆ ಕೇಳ್ದೆ ಹೋಗ್ತೀಯಲ್ಲ, ಏನಲ್ಲ ಏನಿಲ್ಲ ಹೇಳ ಮಾತು ಎಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇದೀಯ ಹೇಳು? ಎಲ್ಲ ಆದ್ಮೇಲೆ ಹೇಳ್ಬಿಟ್ಟು ಹೇಳ್ತಾ ಇದೀಯ ನೀನು. ಹಾಂ, ಯಾಕೆ ನೀನು ಅಡುಗೆ ಮಾಡಿಕೊಟ್ರೆ ನೀನು ತಿನ್ನೋದಂತ ಅಲ್ಲಿ ಎಮರ್ಜೆನ್ಸಿ? ಹಾಂ, ಸರಿ, ನಿಂಗೊಂದು ಚಾಲೆಂಜು. ಇಲ್ಲಿ ಹೋಗ್ಬಿಟ್ಟು 5 ಪುಷಪ್ಸ್ ಹೊಡಿಬೇಕು ನೀನು. ಹಾಂ, ಆಗುತ್ತೆ, ಹೋಗಿ ಮಾಡು. ಊರಿಗೆ ಬರಬಾರ್ದು, ಮತ್ತೆ ಬರ್ಬೇಕು ಅಂತಾನೆ ನೀನು ಹೇಳ್ತಾ ಇರೋದು.
ಅವಾಗ ನೀನೆಲ್ಲ ಗುರ್ತಿಡಿತಾರೆ ಬರ್ತಿದ್ದಂಗೆ ಓ ಪ್ರಜ್ವಲ್ ಬಂದ ಅಂತ ಆರಾಗಿರ ಎಲ್ಲ ಇಟ್ಕೊಂಡು ನಿಂತ್ಕೊಂತಾರೆ ಅವಾಗ ಅಲ್ಲಿ. ಬೇಡವಾ? ಹಲೋ, ಯಾಕೆ ಸೈಲೆಂಟಾಗಿ ಕೂತಿದ್ದೀರಾ? ಮೊಬೈಲ್ ಹೊಡೆದೋಯ್ತು. ಪೂಜದ ಮೊಬೈಲ್ ಹೊಡೆದೋಯ್ತು ಸಡನ್ ಬೆಳಗ್ಗೆ ಇವಾಗ ಜಸ್ಟ್ ಹೊಡೆದೋಗಿತ್ತು ಫೋನು. ಕೆಳಗಡೆ ಇಳಿದ್ಲು, ಏನದು ಬಿತ್ತು, ಪಟ್ ಅಂತ ಹೋಯ್ತು ಫೋನ್. ತೋರ್ಸು, ಎಷ್ಟು ಹೊಟ್ಟೆ ಉರಿತಾ ಇದೆ ನೋಡಿ. ಸ್ಪೀಕರ್ ಹೋಗಿಲ್ಲ ಅನ್ಸುತ್ತೆ. ಸ್ಪೀಕರ್ ಅಂತಿತ್ತು. ಏನ್ ಹೇಳು? ಕ್ಯಾಮೆರಾ ಜಸ್ಟ್ ಮಿಸ್. ಇದು ಎಲ್ಲ ಚೆಕ್ ಮಾಡಿದೆ, ಏನಾಗಿಲ್ಲ. ಬಟ್ ಬ್ಯಾಕ್ ಕೇಸ್ ಮಾತ್ರ ಹಾಳಾಗೋಗಿದೆ. ಅದು ಬೇರೆ ಇವಾಗ ತಲೆ ಮೇಲೆ ಬಂದಂಗೆ ಆಯಿತು. ಬೆಳಗ್ಗೆ ಏನಾದ್ರು ಒಂದು ಪ್ರಾಬ್ಲಮ್ ಆಯ್ತು ಈಗ. ಮೂಡ್ ಆಫ್ ಆಗಿ ಕೂತಿದ್ದಾಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ಮೂಡ್ ಆಫ್ ಆಗಿ ಕೂತ್ಕೋಬೇಡ ಅಂತ. ಏನು ಮಾಡೋದು, ಮೊಬೈಲು ಹೊಡೆದಾಗ ಮೂಡ್ ಆಫ್ ಆಗೇ ಆಗುತ್ತೆ. ಇಷ್ಟು ವರ್ಷದಿಂದ ನೀಟಾಗಿ ಇಟ್ಕೊಂಡಿದ್ದೆ. 2023, 24, 25 4ನೇ ವರ್ಷ ಇದು. ಒಂದು ಚೂರು ಇಷ್ಟು ವರ್ಷದಿಂದ ಎದೆಯಲ್ಲಿ ಕಿಚನ್ ಇಟ್ಟುಕೊಂಡು ಮೊಬೈಲನ್ನು ಇಟ್ಟುಕೊಂಡು ಈಗ ಹೊಡೆದಾಕಿದ್ದಾಳೆ. ಅದಕ್ಕೆ ಈಗ ಅವಳಿಗೆ ಮನಸ್ಸಿಗೆ ನೋವು ಆಗುತ್ತಾ ಇದೆ ಎಂದು ನಾನು ಭಾವಿಸುತ್ತೇನೆ. ನೋಡಿ, ಇಲ್ಲಿ ಕ್ಯಾಮ್ರಕ್ಕೆ ಏನೂ ಆಗಿಲ್ಲ. ನಮಗೆ ಕ್ಯಾಮ್ರಾನೇ ಇಂಪಾರ್ಟೆಂಟ್ ಈಗ ವಿಡಿಯೋ ಮಾಡೋಕ್ಕೆ. ಕ್ಯಾಮ್ರಕ್ಕೆ ಏನಾಗಿಲ್ಲ, ಲೈಟಿಗೂ ಏನಾಗಿಲ್ಲ, ಮತ್ತು ಇದಕ್ಕೂ ಏನಾಗಿಲ್ಲ. ಈಗ ಹಿಂದೆ ಗ್ಲಾಸ್ ಇದೆಯಲ್ಲ, ಅದು ಒಂಥರ ಬ್ರೇಕ್ ಆಗ್ಬಿಟ್ಟಿದೆ ಫುಲ್. ಅದು ಹೊಸದು ಹಾಕಿಸ್ಲೇಬೇಕು. ಅದಕ್ಕೆ ಈಗ ಎಷ್ಟು ದುಡ್ಡನ್ನು ಮಾಡುತ್ತಾರೆ ಎಂದು ಇಲ್ಲಿ ವಿಚಾರಿಸಿದೆವು. ಅಲ್ಲಿ ಹೇಳಿದರು 8,000 ಎಂದು ಹೇಳಿದರು. ನಮಗೆ ಮೀಟರು ಆಫ್ ಆಗಿ ಇಲ್ಲಿ ಬಂದು ಸಪ್ಪಗೆ ಕೂತಿದ್ದೇವೆ. ಅರ್ಜುನನಿಗೆ ನಾವು ಫೋನನ್ನು ಮಾಡಿದ್ದೇವೆ, ಅವನಿಗೆ ಹೇಳಿದ್ದೀವಿ. ಅವನು ಎಷ್ಟು ಅಂತ ಹೇಳುತ್ತೇನೆ ಎಂದು ಹೇಳಿದ್ದಾನೆ. ಅವನ ಫೋನಿಗಾಗಿ ಕಾತುರದಿಂದ ಕಾಯ್ದು ಕೂತಿದ್ದೇವೆ. ಇನ್ನು ಈ 2 ಪ್ರಾರ್ಥನೆಗಳನ್ನು ನಾನು ಮುಗಿಸುತ್ತೇನೆ. ಓಕೆ ಪ್ರಜ್ಜು, ಹುಷಾರಾಗಿ ಹೋಗ್ಬಿಟ್ಟು ಬಾ. ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ನೀನು. ಓಕೆ, ಹುಷಾರಾಗಿ ಹೊಟ್ಟು ಬಾ. ನಾವು ಒಂದು 2 ದಿನ ಇದ್ದೋಗಿ ಅಂತ ಹೇಳಿದೆ. ಅದಕ್ಕೆ ಓಕೆ, ಹುಷಾರು ಆಯ್ತಾ? ಮಿಸ್ ಮಾಡ್ಕೋತೀವಿ ಕಣೋ. ಬಾಯ್ ಬಾಯ್ ಬಾಯ್. ಕಾಲ್ ಮಾಡು ಬಸ್ಸಲ್ಲಿ ಕೂತಾದ್ಮೇಲೆ. ಅಣ್ಣ ಅಲ್ಲ, ನೀನು ಹೇಳ್ಬೇಕು. ತಮ್ಮ ಊರಿಗೆ ಬಾ ತಮ್ಮ, ರಜೆಯಲ್ಲಿ ಮರೆಯದೆ ಊರಿಗೆ ಬಾ ತಮ್ಮ, ಬರುತ್ತಲಿ ನಿನ್ನಯ ಪ್ರೀತಿಯ ಅಕ್ಕನಿಗೆ ಉಡುಗೊರೆ ತಾತಮ್ಮ, ಚಕ್ಕುಲಿ ಚೂಡ ರುಚಿಕರ ಪೇಡ ಸಂದರೆ ತಾತಮ್ಮ. ಹೋಗ್ಲೇಬೇಕಂತೆ, ಅಂದ್ರೆ ಹೋಗ್ಲೇಬೇಕಂತೆ ಕೆಲ್ಸಕ್ಕೆ. ಕ್ಲೋಸ್ ಮಾಡಿ. ಈಗ ಅವನು ಶೆಫಿಗೆ ಕಾಲ್ ಮಾಡಿದ್ದ ರಜೆ ಕೊಡ್ತಾರ ಅಂತ. ಬಟ್ ಅವರು ಇಲ್ಲ ಅಂದರು, ಆಗಲ್ಲ ಅಂತ ಹೇಳಿದ್ರು, ಬರಲೇಬೇಕು ಅಂದರು. ನಾವು ಹೇಳಿದ್ವಿ ಅವನಿಗೆ ಸೀಮಂತಕ್ಕೆ ಬಾ, ಇವಾಗ ಬರಬೇಡ ಅಂತ. ಬಟ್ ಅವನಿಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ. ನಾವಿಬ್ರು ಬೇರೆ ಇಲ್ಲಿ ಬಂದಿದ್ದೀವ, ಅದಕ್ಕೆ ಪಾಪ ರಜೆ ತಗೊಂಡು ಬಂದ್ಬಿಟ್ಟ. ಈಗ ಹೋಗ್ಬೇಕಾರೆ ಅವನು ಪಾಪ ಬೇಜಾರಲ್ಲಿದ್ದಾನೆ, ನಮಗೂ ಬೇಜಾರು. ಬಟ್ ನಾವು ಇಲ್ಲಿಬ್ಬರೇ ಇರ್ತೀವಲ್ಲ, ಇನ್ನೂ ಸಖತ್ ಬೇಜಾರಾಗುತ್ತೆ ನಮ್ಗೆ ಇವಾಗ. ಏನು ಮಾಡೋದು? ಪ್ರಜ್ಜು ಫೋನ್ ಮಾಡ್ತಾನೆ ನೋಡು, ಏನು ಕೇಳು. ಫೋನ್ ಮಾಡ್ತೀನಿ. ಹಲೋ. ಓಕೆ, ಇನ್ನು ಅವನ ಹತ್ರ ಮಾತಾಡಿ ಮತ್ತೆ ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಮತ್ತೆ ಮಾವ, ನಿಮ್ಮ ಮಗ ಹೋದ, ನಿಮ್ಮ ಮಗ ಇವಾಗ ಹೋದ, ಹಿಂಗನ್ಸ್ತಿದೆ ನಿಮ್ಗೆ? ಸೀಟ್ ಸಿಕ್ತಲ್ಲ, ಬೇಜಾರಾಗ್ತಿದ್ಯಾ? ಬೇಜಾರು, ನೋಡೋಣ, ಫೋನ್ ಮಾಡ್ತೀನಿ ಆಮೇಲೆ. ಇನ್ನೆಲ್ಲ ನವೆಂಬರ್ ಬರ್ತಾನಂತೆ. ನವಂಬರ್ಗ ಅಂದ್ರೆ ಅಲ್ಲಿಗೆ ಬರ್ತಾನೆ, ಬೆಂಗಳೂರಿಗೆ ಬರ್ತಾನೆ. ಇಲ್ಲಿ ಬಂದ್ರೆ ಮತ್ತೆ ವಾಪಸ್ ಹೋಗ್ಬೇಕು. ಮತ್ತೆ ನಾವು ಬರ್ತೀವಲ್ಲ ಅವಾಗ ಜೊತೆಗೆ ಬರ್ತಾನೆ ನಮ್ಮ ಜೊತೆ. ಸರಿ, ಆಯ್ತು, ಸರಿ. ಇವಾಗ ಹಂಗೆ ಮಾವ ಆಫೀಸ್ ಹತ್ರ ಬಂದ್ವಿ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಓಕೆ, ಬಾಯ್, ಟೇಕ್ ಕೇರ್, ಬಾಯ್ ಅಪ್ಪ. ಓಕೆ, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತುಂಬ ದಿನದಿಂದ ಕೇಳ್ತಾನೆ ಇದ್ದೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನನಗೆ ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ, ಇನ್ನೂ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.